ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೇಳಿದ ಪ್ರಕರಣದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅಷ್ಟಕ್ಕೂ ಏನ್ ಪ್ಲಾನ್ ಮಾಡ್ಕೊಂಡಿದೆ ಅದನ್ನೇ ತೋರಿಸ್ತೀವಿ ನೋಡಿ. ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು, ಗೊಂದಲ ನಿವಾರಣೆಗೆ ತಜ್ಞರ ಸಮಿತಿ ರಚಿಸಿದ ಉನ್ನತ ಶಿಕ್ಷಣ ಇಲಾಖೆ. ಇದೇ ಏಪ್ರಿಲ್ 18-19ರಂದು ನಡೆದಿದ್ದಂತಹ ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ನೀಡಿರೋ ವಿಚಾರವಾಗಿ ಕೊನೆಗೂ ಉನ್ನತ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಕೇಳಿರೋ ಸಂಬಂಧ ತಜ್ಞರ ಸಮಿತಿಯನ್ನ ಉನ್ನತ ಶಿಕ್ಷಣ ಇಲಾಖೆ ರಚಿಸಿದೆ. ಈ ಸಂಬಂಧ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ MS ಶ್ರೀಕರ್ ಆದೇಶವನ್ನ ಹೊರಡಿಸಿದ್ದಾರೆ. ಜೀವಶಾಸ್ತ್ರ, ಗಣಿತ, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ 4 ವಿಚಾರಗಳಿಗೂ ಪ್ರತ್ಯೇಕ ತಜ್ಞರ ಸಮಿತಿ ರಚನೆ ಮಾಡಲಾಗಿದ್ದು, ತಕ್ಷಣವೇ ತಜ್ಞರ ಸಮಿತಿ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ. ಇನ್ನು ತಜ್ಞರ ವರದಿ ಬಂದ ಬಳಿಕ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ನೀಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ವರದಿ ನೀಡಲು ಸೂಚನೆ. ABVP ಸಂಘಟನೆಯಿಂದ KEA ಕಚೇರಿ ಎದುರು ಪ್ರತಿಭಟನೆ. ಇನ್ನು ಈ ಮಧ್ಯೆ ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೇಳಿರುವ ಪ್ರಶ್ನೆ ಪತ್ರಿಕೆ ಗೊಂದಲದ ಬಗ್ಗೆ ವರದಿ ನೀಡುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ಉನ್ನತ ಶಿಕ್ಷಣ ಇಲಾಖೆ ತಿಳಿಸಿದೆ. ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀಕರ್ರಿಂದ KEA ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಸೂಚನೆಯನ್ನ ಕೊಟ್ಟಿದ್ದು, ಕೂಡಲೇ ವಿಸ್ತೃತ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ. ಇನ್ನು ಸಿಇಟಿ ಗೊಂದಲ ವಿರೋಧಿಸಿ ABVP ವಿದ್ಯಾರ್ಥಿ ಸಂಘಟನೆ ಇವತ್ತು KEA ಕಚೇರಿ ಮುಂದೆ ಪ್ರತಿಭಟಿಸಿತು. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತೆ ಆಗ್ರಹಿಸಿತು. ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗೆ ಗ್ರೇಸ್ ಅಂಕ ನೀಡುವಂತೆ ಆಗ್ರಹಿಸಿದ್ರು. ಇನ್ನು ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧನ ಮಾಡಿದ ಘಟನೆ ಕೂಡ ನಡೆಯಿತು. ಎಲ್ಲ ಒಂದ್ ಕಡೆ 10 ಲಕ್ಷ ಜನಕ್ಕೆ ಪ್ರಾಬ್ಲಮ್ ಆದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಂದು ತರ ಹೋರಾಟ ಮಾಡ್ತಾ ಇದೆ ಅಂದ್ರೆ, ಎಲ್ಲ ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ಉಜ್ವಲವಾದಂತ ಭವಿಷ್ಯ ಕೊಡುವ ನಿಟ್ಟಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಿರೋದು. ಈ ತರ ಪೊಲೀಸ್ ಅವರು ಏಕಾಏಕಿ ನಮ್ಮನ್ನ ತಳ್ಳುವಂತದ್ದು ತುಂಬಾ ನೋವುಂಟು ಮಾಡುವಂತ ಸಂಗತಿ. ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಈ ಪ್ರೈವೇಟ್ ಅಕಾಡೆಮಿಗಳ ಲಾಬಿಗೆ ಒಳಗಾಗಿ KE ಬೋರ್ಡು ಪ್ರೈವೇಟ್ನವರಿಗೆ ಬೇಕಾದಂಥ ಕ್ವಶನ್ ಪೇಪರ್ಗಳನ್ನ ಕೊಟ್ಟಿದೆ. ಇದ್ರ ವಿರುದ್ಧ ABVP ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಿದೆ, KE ಬೋರ್ಡ್ ವಿರುದ್ಧ ಹೋರಾಟವನ್ನು ಮಾಡ್ತಿದೆ. ಇನ್ನು ಸಿಇಟಿ ಗೊಂದಲದ ಬಗ್ಗೆ ಮಾಜಿ DCM ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇಂತಹ ಸಿಇಟಿ ಪರೀಕ್ಷೆ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಈ ಸರ್ಕಾರವು ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಪತ್ರಿಕೆಯನ್ನು ಔಟ್ ಆಫ್ ಸಿಲೆಬಸ್ ಅಂತ ಲೇವಡಿ ಮಾಡಿದ್ರು. ಈ ರೀತಿ ಸಿಇಟಿ ಎಕ್ಸಾಮ್ ಇತಿಹಾಸದಲ್ಲೇ ನಡೆದಿಲ್ಲಪ್ಪ. ಎಕ್ಸಾಮು ಔಟ್ ಆಫ್ ಸಿಲೆಬಸ್ಸು, ಕಾಂಗ್ರೆಸ್ ಔಟ್ ಆಫ್ ಸಿಲೆಬಸ್ಸು, ಇವ್ರ ಸರ್ಕಾರನೂ ಔಟ್ ಆಫ್ ಸಿಲೆಬಸ್ಸು, ಇವ್ರ ಯೋಚನೆನೂ ಔಟ್ ಆಫ್ ಸಿಲೆಬಸ್ಸು. ಮತ್ತು ದೇಶದ ಜನರಿಗೆ ಸಲ್ಲಲ್ಲ, ಇವ್ರು ಬರೀ ವಿದೇಶರ ನುಸುಳಿಕೋರರಿಗೆ CAಯನ್ನು ವಜಾ ಮಾಡ್ತೀನಿ. ಈ ರೀತಿ ಪರಿಸ್ಥಿತಿಯಲ್ಲಿ ಮಕ್ಕಳು 3 ಲಕ್ಷ ಮಕ್ಕಳು ಪರೀಕ್ಷೆ ತಗೊಂಡರು. ಅವರ ಆತಂಕ ಏನು? ಒಟ್ನಲ್ಲಿ ಸಿಇಟಿ ಗೊಂದಲ ನಿವಾರಣೆಗೆ ಉನ್ನತ ಶಿಕ್ಷಣ ಇಲಾಖೆ ಮುಂದಾಗಿದ್ದು, ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೊಡ್ತಾರಾ ಅಥವಾ ಮರುಪರೀಕ್ಷೆ ನಡೆಸ್ತಾರಾ ಕಾದು ನೋಡಬೇಕಾಗಿದೆ. ಪ್ರಕಾಶ್ ಮಸೂದ್ ಜೊತೆ ಶ್ರೀನಿವಾಸ್, ಪಬ್ಲಿಕ್ ಟಿವಿ, ಬೆಂಗಳೂರು.